ಈ ವಿಡಿಯೋನ ಎಲ್ರು ಗಮನ ಇಟ್ಟು ನೋಡಿ. ಅಲ್ಲಿ ಅವನ ಹೆಂಡತಿಗೆ ಅವ್ರ ಅಮ್ಮ ಫೋನ್ ಮಾಡಿರ್ತಾರೆ. ಫೋನ್ ಮಾಡ್ಬಿಟ್ಟು, ಅಮ್ಮ ನೋಡಿ ಇಲ್ಲಿ ಪಕ್ಕದ ಮನೆ ಅವ್ರ ಗಂಡ ಅವನ ಹೆಂಡತಿಗೆ ಬಂಗಾರ ಚೈನ್ ಕೊಡ್ಸಿದಾನಂತೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಅಮ್ಮ ಅದಕ್ಕೆ ನಾವೇನಮ್ಮ ಮಾಡ್ಬೇಕು? ಅವಳ ಗಂಡ ಅವಳಿಗೆ ಬಂಗಾರ ಚೈನ್ ಕೊಡ್ಸಿರ್ಬೋದು, ನನ್ ಗಂಡ ನನ್ಗೆ ಬಂಗಾರ ತರ ನೋಡ್ಕೊಂತ ಇದ್ದಾನೆ. ಇವಾಗ ನಮ್ಮ ಹತ್ರ ದುಡ್ಡಿಲ್ಲಮ್ಮ, ಒಂದಿಲ್ಲ ಒಂದಿನ ನನ್ ಗಂಡ ಕೂಡ ನನ್ ಕೊಡ್ಸ್ತಾನೆ. ನಾನು ಅವಾಗ ಅವಳಿಗಿಂತ ಚೆನ್ನಾಗಿರೋದೇ ಮಾಡಿಸ್ತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಇನ್ನೊಬ್ಬರ ಜೀವನ ಜೊತೆ ನಮ್ಗೆ ಹೋಲಿಸ್ಬೇಡಮ್ಮ. ನಮ್ಗೆ ದೇವ್ರ ಎಷ್ಟು ಕೊಟ್ಟಿದಾನೋ ನಾವ್ ಅದ್ರಲ್ಲೇ ಖುಷಿಯಾಗಿದ್ದೀವಿ. ಇನ್ನೊಂದ್ಸತಿ ನನ್ ಗಂಡನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಹೇಳಿದಾಗ ಅವಳ ಗಂಡ ಅದನ್ನ ಕೇಳಿಸ್ಕೊಂಡು ಖುಷಿ ಪಡ್ತಾನೆ. ಬಂಗಾರ ಕೊಡ್ಸಿದ್ರೆ ಏನ್ ಬಂತು? ಬಂಗಾರದಂಗೆ ನೋಡ್ಕೊಳ್ದೇ ಇದ್ರೆ ಆ ಒಂದು ಬಂಗಾರದಿಂದ ಪ್ರೀತಿ ಗಳಿತಾರೆ ಅಂತಂದ್ರೆ ಏನ್ ಮಾಡ್ಬೇಕು? ಆ ಪ್ರೀತಿನೇ ಅವ್ರ ಮಧ್ಯೆ ಇಲ್ಲ ಅಂತಂದ್ರೆ ಆ ಬಂಗಾರ ತಗೊಂಡು ಏನ್ ಮಾಡ್ಬೇಕು? ಆ ಬಂಗಾರ ಕೊಟ್ಟು ಪ್ರೀತಿನ ಕೊಂಡ್ಕೊಂಡ್ರೆ ಮಾತ್ರ ಆ ಪ್ರೀತಿ ಉಳಿಯುತ್ತಾ? ನೀವು ನೋಡಿ, ಎಷ್ಟೋ ಜನಗಳ ಮಧ್ಯೆ ಆ ಪ್ರೀತಿನೇ ಉಳ್ಕೊಂಡಿರೋದಿಲ್ಲ, ಆ ಬಾಂಡಿಂಗೇ ಇರೋದಿಲ್ಲ, ಆ ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ. ಅವ್ರ ಹತ್ರ ಈ ಬಂಗಾರ, ವಜ್ರ, ಒಡಿಯೂರೆ ಎಲ್ಲ ಇರುತ್ತೆ, ಆದ್ರೆ ಆ ಪ್ರೀತಿನೇ ಇರೋದಿಲ್ಲ. ಒಬ್ಬರ ಸಂಬಂಧನ ಕೂಡ್ಸೋದಕ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬರ ಸಂಬಂಧದಲ್ಲಿ ಹುಳಿ